ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಎಕ್ಸಾಮ್ ಇದೆ. ಕಂಪ್ಲಿ ಥಿಯೇಟ್ರಲ್ಲಿ, ಚಂದ್ರಕಲಾ ಥಿಯೇಟ್ರಲ್ಲಿ ಒಂದು ಎಕ್ಸಾಮ್. ಯಾಕೆಂದರೆ ಮಕ್ಕಳೆಲ್ಲ ಕಾಯ್ತಿದ್ದಾರೆ. ಇಡೀ ಥಿಯೇಟರ್ ತುಂಬಿದೆ. ಪಿಕ್ಚರ್ ನೋಡಿ ರಿಸಲ್ಟ್ ಹೊರಗಡೆ ಕಾಯ್ತಾ ಇದ್ದೀನಿ. ಇಷ್ಟು ಜನ ನಮ್ಮ ನಿರ್ಮಾಪಕರು ನವೀನ್ ಶರ್ಮಾ ಅಂತೇಳಿ, ಹಾಗೆ ಗಣೇಶ್ ಸರ್, ಇದರ ಸಹಯೋಗದೊಂದಿಗೆ ಸುದೀಪ್ ಅಂತೇಳಿ ನನ್ನ ಆತ್ಮೀಯ, ಮತ್ತು ನನ್ನ ಅಸಿಸ್ಟೆಂಟು ಮತ್ತು ಕಲಾವಿದ ಇವತ್ತು ಶಶಿ ಅವರು, ಆಮೇಲೆ ಹಾಗೆ ಹೀಗೆ ನನ್ನ ಚಿತ್ರಕ್ಕೆ ಯಾಕೆ ನಾವು ಇವತ್ತು ಅಂತಂದಾಗ ದಂತಪುರಾಣಕ್ಕೆ ಈಗಾಗಲೇ 3 ರಾಜ್ಯ ಪ್ರಶಸ್ತಿಗಳು ಸಂದಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದಕ್ಕಾದ್ರೂ ತಾವು ಬಂದು ಒಳಗಡೆ ಚಿತ್ರ ನೋಡಿದಾಗ ಅದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ಕೊಟ್ಟಿದ್ದಾರೆ 3 ಪ್ರಶಸ್ತಿಗಳನ್ನು ಅಂತ. ಮಕ್ಕಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದು ಸ್ಥಳೀಯ ಕಲಾವಿದರುಗಳೇ ಆಗಿರೋದ್ರಿಂದ ತಾವು ಬಂದು ಈ ಚಿತ್ರವನ್ನು ನೋಡಿ ನಮ್ಮನ್ನೆಲ್ಲ ಹರಿಸಿ ಇಂಥ ನಿರ್ಮಾಪಕರುಗಳನ್ನು ಬೆಳೆಸ್ತಾ ಹೋದರೆ ಮುಂದೆ ದೊಡ್ಡ ದೊಡ್ಡ ಚಿತ್ರಗಳನ್ನು, ಅಂದರೆ ಒಳ್ಳೊಳ್ಳೆ ಕಲಾವಿದರುಗಳನ್ನು, ಸ್ಥಳೀಯ ಕಲಾವಿದರುಗಳನ್ನು ಹಾಕ್ಕೊಂಡು ಆ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡ್ತಾ ಇಂಥ ನಿರ್ಮಾಪಕರುಗಳನ್ನು ಪ್ರೋತ್ಸಾಹ ಕೊಡ್ತಿದ್ರೆ ನಿಜಕ್ಕೂ ಶ್ಲಾಘನೀಯ ಅನಿಸುತ್ತೆ. ದಯಮಾಡಿ ಬನ್ನಿ, ಚಿತ್ರವನ್ನು ನೋಡಿ ವಿಮರ್ಶೆ ಮಾಡಿ ನಮ್ಮ ಜೊತೆಲೆಲ್ಲ ಸೇರಿ ಅಂತ ನಾನು ಈ ಮೂಲಕ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಂಪ್ಲಿಯಲ್ಲಿ ಹೊಸಪೇಟೆಯಲ್ಲಿ ಫಸ್ಟ್ ಇದನ್ನು ನಾವು ಉದ್ಘಾಟನೆ ಮಾಡಿದ್ವಿ. ನಂತರ ನಮ್ಮ ಸ್ನೇಹಿತರು ಗಣೇಶ್ ಯಾದವ್ ಸರ್, ಶಿವಕುಮಾರ್, ವೀರು, ಯುವಾನ್, ಶಶಿಕುಮಾರ್, ಬಾಸು ಮತ್ತು ಗಿರೀಶ್ ಅಣ್ಣ, ಇವರೆಲ್ಲರೂ ನಮಗೆ ಅಣ್ಣ ಇದು ಕಂಪ್ನಿಯಲ್ಲಿ ಮಾಡೋಣ ಅಂತ ಇದು ಮಾಡಿದರು. ನಂತರ ನಾವು ಕಂಪ್ನಿಗೆ ಬಂದಿದ್ದ ನಂತರ ನಮ್ಮ ಗಣೇಶ್ ಅಣ್ಣರಿಗೆ ಹೋಗಿ MLA ಸಾಹೇಬ್ರಿಗೆ ಭೇಟಿ ಆದ್ವಿ. ತುಂಬಾ ಇದ್ರ ಬಗ್ಗೆಗೆ ಹೇಳಿದರು. ಹಂಗಾಗಿ ಇಲ್ಲಿ ನಾವು ಒಂದು ರಿಲೀಸಿಂದ ಅವ್ರ ಮುಖಾಂತರ ಮಾಡಬೇಕಂತ ಬಂದಿದ್ದೀವಿ. ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಬರಬೇಕು, ನೋಡಬೇಕು ಅಂತ ಪ್ರೇಕ್ಷಕರಿಂದ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಯಾದವ್, ಹೊಸಪೇಟೆಯಿಂದ. ನನ್ನ ಸ್ನೇಹಿತನಾದ ನವೀನ್ ಶರ್ಮಾ ನಿರ್ಮಾಪಕರಾಗಿದ್ದಾರೆ. ಚಿತ್ರದ ಹೆಸರು ದಂತಪುರಾಣ ಅಂತ ಹೇಳಿ, ಮತ್ತು ವಿಶಾಲ್ ರಾಜ್ ಸರ್ ಅವರು ಡೈರೆಕ್ಟರ್. ಈ ಚಿತ್ರದ ವಿಶೇಷ 3 ರಾಜ್ಯ ಪ್ರಶಸ್ತಿ ಪಡ್ಕೊಂಡಿದೆ ನಮ್ಮ ಜಿಲ್ಲೆ. ಯಾಕಂದರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ, ಅವಳಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆನೇ ಇದು. ಈ ಜಿಲ್ಲೆಯಿಂದ ರಾಜ್ಯ ಪ್ರಶಸ್ತಿ 3 ತಗೊಂಡಿದೆ ಅಂದರೆ ಆ ಚಿತ್ರಕ್ಕೆ ಒಂದು ಗೌರವ, ನಮ್ಮ ಜಿಲ್ಲೆಗೂ ಒಂದು ದೊಡ್ಡ ಗೌರವ. ಹಾಗಾಗಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕಂತ ಹೇಳಿ ನಾವು ಹೊಸಪೇಟೆಯಲ್ಲಿ ಅದ್ದೂರಿಯಾಗಿ ಮೆರ್ಲಾಮ್ ಥಿಯೇಟರ್ದಲ್ಲಿ ಸಕ್ಸಸ್ಫುಲ್ಲಾಗಿ ರನ್ ಆಗಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಎಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಮೂಡೋ ಥರ ಚಿತ್ರ ತೆಗೆದಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಪಿಕ್ಚರ್ ನೋಡಿದ ನಂತರ ತುಂಬ ಒಳ್ಳೆ ಮಾತುಗಳನ್ನು ಆಡಿದ ನಂತರ ಮತ್ತು ಕಂಪ್ನಿ ಭಾಗದಲ್ಲೇ ಮುಖಂಡರಾದಂಥ ಗಿರೀಶ್ ಅಣ್ಣವರು ಮತ್ತು ಕನಕನಾಯಕ್ ಅವರು, ವಾಸು ಅವರು ಮತ್ತು ಶಶಿ ಅವರು ಮತ್ತು ತುಂಬ ಹಲವಾರು ಜನ ಇನ್ನೂ ದಯವಿಟ್ಟು ಕಂಪ್ನಿಗೆ ಬನ್ನಿ. ಇಲ್ಲಿ ತುಂಬ ಜನ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇತ್ತೀಚೆಗೆ ಬರೋದು ತುಂಬ ಕಡಿಮೆ ಆಗಿದೆ. ಮೆಸೇಜ್ ಓರಿಯೆಂಟೆಡ್ ಮೂವಿ ಕಂಪ್ನಿಯಲ್ಲಿ ಅದ್ದೂರಿಯಾಗಿ ನಾವು ಮಾಡ್ತೇವೆ ಅಂತೇಳಿ ಅವರು ಹೇಳಿದಾಗ ಇಲ್ಲಿ ಬಂದ ನಂತರ ಈಗ ಮಕ್ಕಳೆಲ್ಲ ಹೌಸ್ಫುಲ್ ಆಗಿದೆ. ಮೊದಲನೇ ಪ್ರದರ್ಶನ ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ನನ್ನ ಕಂಪ್ನಿ ಜನತೆಯಲ್ಲಿ ಮತ್ತು ಅಕ್ಕಪಕ್ಕದ ಕುರುಗೋಡು ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲ ಚಿತ್ರಗಳು ಬರುತ್ತೆ ಹೋಗುತ್ತೆ, ಆದರೆ ಕೆಲವೇ ಚಿತ್ರಗಳು ಮನಸ್ಸಿನಲ್ಲಿ ಕೊನೆಯವರೆಗೂ ಉಳ್ಕೊಳ್ಳುತ್ತೆ. ನಿಮ್ಮ ಫ್ಯಾಮಿಲಿ ಸಮೇತ ನೀವು ಬಂದು ಚಿತ್ರ ನೋಡಿದ ನಂತರ ಮಕ್ಕಳಿಗಿಂತ ಜಾಸ್ತಿ ಕಲಿಯೋದು ದೊಡ್ಡವ್ರಿಗೆ ಇರುತ್ತೆ. ನೀವು ಒಂದು 20-25 ವರ್ಷಕ್ಕೆ ಆಗೋಷ್ಟು ಒಳ್ಳೊಳ್ಳೆ ಮೆಸೇಜ್ಗಳು ಇವರು ತುಂಬ ಅಚ್ಚುಕಟ್ಟವಾಗಿ ತೋರಿಸಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಮತ್ತು ಚಿತ್ರದ ಬಗ್ಗೆ ಪ್ರತಿಯೊಂದು ಸನ್ನಿವೇಶಗಳು ಮನಸ್ಸಿಗೆ ಮೂಡೋ ಥರ ಇದೆ. ನೀವು ಬಂದು ಫಿಲಿಮ್ ನೋಡಿದ ನಂತರ ಅದ್ರ ಭಾವನೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕಂಪ್ನಿ ಜನತೆ ನಾಟಕದವರಿಗೂ ಬಂದು ಚಿತ್ರ ವೀಕ್ಷಣೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಮಾತು.